ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ ಅಂಡ್ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಜಿಮ್ ಕೂಡ ಇದೆ. ಸೊ ಇಲ್ಲಿ ಯುನಿಕ್ ಆಗಿ ಏನಂದ್ರೆ ಇಲ್ಲಿ ಜಕೂಸಿನ ಮಾಡಿಟ್ಟಿದ್ದಾರೆ. ಸೊ ನೋಡ್ಬೋದು ಒಂದು ಕಿಡ್ಸ್ ಬಾತ್ರೂಮ್ಗೆ. ಸೊ ಫಸ್ಟ್ ಕಿಡ್ಸ್ಗೆ ಏನೇನು ಬೇಕು ಎಲ್ಲ ಥರ ಅರೇಂಜ್ಮೆಂಟ್ಸ್ ಪ್ರಾಪರ್ ಆಗಿದೆ. ವಾಟ್ ಯು ಸೀಸ್ ವಾಟ್ ಯು ಗೆಟ್ ಅನ್ನೋ ಥರ ಕಂಪ್ಲೀಟ್ ಆಗಿ ಎಲ್ಲಾನು ನಿಮಗೆ ಆಗುತ್ತೆ. ಅದು ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಈ ಕಾತಾಗಿರುವಂತ ಒಂದು ಪ್ರಾಪರ್ಟಿ. ಸೀಲಿಂಗ್ಸ್ ನ ನೋಡ್ಬೋದು, ತುಂಬಾ ಲಕ್ಸುರಿಯಸ್ ಆಗಿದೆ. ವೆಲ್ಕಮ್ ಟು NR ಪ್ರಾಪರ್ಟೀಸ್. ಸೊ ನಾನು ಇವಾಗ ನಿಮಗೆ ಒಂದು 3 BHK ಲಕ್ಸುರಿಯಸ್ ಫ್ಲಾಟ್ನ ತೋರಿಸ್ತಾ ಇದ್ದೀನಿ. ಅದು ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಈ ಕಾತಾಗಿರುವಂಥ ಒಂದು ಪ್ರಾಪರ್ಟಿ. ಸೊ ಇಲ್ಲಂತೂ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಬರುತ್ತೆ. ಏನಂತ ಕೇಳ್ತೀರಾ, 2 ವೀಲರ್ ಮತ್ತು 4 ವೀಲರ್ ಇಂಡಿವಿಜುವಲ್ ಪಾರ್ಕಿಂಗ್ ಕೊಡ್ತಾರೆ, 24/7 ಸೆಕ್ಯೂರಿಟಿ ಇದೆ, ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ ಆ್ಯಂಡ್ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಜಿಮ್ ಕೂಡ ಇದೆ. ಸೊ ಈ ಫ್ಲಾಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಪ್ರತಿ ಒಂದು ಫ್ಲೋರಲ್ಲೂ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಈ ಒಂದು 3 BHK ಮೂವ್ ಇನ್ ಫ್ಲಾಟ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟರ್ ಆಗ್ತದಂಗೆ ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವೆಂಟಿಲೇಷನ್ ಕೂಡ ಇದೆ ಆ್ಯಂಡ್ ಈ ಕಂಪ್ಲೀಟ್ ಸ್ಪೇಸು ಈ ಫ್ಲಾಟ್ಗೆ ಅಂತಾನೆ ಇದೆ. ಸೊ ಎಂಟರ್ ಆಗ್ತದಂಗೆ ನೋಡ್ಬೋದು ಟೈಲ್ಸ್ ಅಲ್ಲಿ ಮಾಡಿರುವಂತಹ ಬುದ್ಧ ಇದೆ ಮತ್ತೆ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇದೆ. ಸೊ ನೋಡ್ಬೋದು ಇಲ್ಲಿ ಫೋಯರ್ ಕೂಡ ಸ್ಪೇಷಿಯಸ್ ಆಗಿದೆ, ಟೈಲ್ಸ್ ಅಲ್ಲಿ ಮಾಡಿದ್ದಾರೆ, ಐಡಲ್ಸ್ ಇಂದ ವೆಲ್ಕಮ್ ಕೂಡ ಮಾಡ್ತಿದ್ದಾರೆ. ಸೀಲಿಂಗ್ಸ್ ನ ನೋಡ್ಬೋದು ತುಂಬಾ ಲಕ್ಸುರಿಯಸ್ ಆಗಿದೆ. ಸೊ ಮನೆಗೆ ಎಂಟರ್ ಆಗ್ತದಂಗೆ ನೋಡಿ ತುಂಬಾ ಬೆಳಕಿದೆ, ತುಂಬಾ ಗಾಳಿ ಇದೆ, ಏನು ಆಕ್ಚುಲಿ ಕತ್ತು ಅಂತಲೇ ಅನಿಸ್ತಾ ಇಲ್ಲ. ಸೊ TV ಯೂನಿಟ್ನ ನೋಡ್ಬೋದು, ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ವಾಟ್ ಯು ಸೀಸ್ ವಾಟ್ ಯು ಗೆಟ್ ಅನ್ನೋ ತರ ಕಂಪ್ಲೀಟ್ ಆಗಿ ಎಲ್ಲಾನು ನಿಮ್ಗೆ ಆಗುತ್ತೆ. TV, ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ಫ್ಲಾಟ್ ಅಲ್ಲಿ ಏನೇನಿದೆ ಎಲ್ಲಾನು ನೀವು ಯೂಸ್ ಮಾಡ್ಕೋಬಹುದು. ಸೊ ಸೀಲಿಂಗ್ಸ್ ಆಗ್ಲಿ ಎಲ್ಲಾನು ತುಂಬಾ ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇದೆ. ಸ್ಟೋರೇಜ್ ಇದೆ ಅಂಡ್ ಹೀಗೇನೆ ಫಸ್ಟ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಬೆಡ್ರೂಮ್ ಒಂದು ಕಿಡ್ಸ್ಗೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕಿಡ್ಸ್ಗೆ ಏನೇನು ಬೇಕು ಎಲ್ಲ ಥರ ಅರೇಂಜ್ಮೆಂಟ್ಸ್ ಪ್ರಾಪರ್ ಆಗಿದೆ. ಸೊ ಒಳ್ಳೆ ವೆಂಟಿಲೇಷನ್ ಇದೆ. ಸೊ ಇಲ್ಲಿ ಓದ್ಕೊಳಕ್ಕೆ ಕೂಡ ನೀಟಾಗಿ ಎಲ್ಲ ಯೂನಿಟ್ಸ್ ಮಾಡಿದ್ದಾರೆ. ವಾರ್ಡ್ರೂಬ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸ್ಟೋರೇಜ್ಗೆ ನೋಡ್ಬೋದು ಆ್ಯಂಡ್ ಸೀಲಿಂಗ್ ನೋಡ್ಬೋದು, ಎಲ್ಲಾನು ರೆಡಿ ಆಗಿದೆ. ಆ್ಯಂಡ್ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲಿ ಯುನಿಕ್ ಆಗಿ ಏನಂದ್ರೆ ಇಲ್ಲಿ ಜಕೂಸಿನ ಮಾಡಿಟ್ಟಿದ್ದಾರೆ. ಸೊ ನೋಡ್ಬೋದು ಒಂದು ಕಿಡ್ಸ್ ಬಾತ್ರೂಮ್ಗೆ. ಸೊ ಗೀಸರ್ ಕೂಡ ಅಟ್ಯಾಚ್ಡ್ ಆಗಿದೆ ಈ ಒಂದು ಬೆಡ್ರೂಮ್ ಅಲ್ಲಿರೋ ಬಾತ್ರೂಮ್ಗೆ. ಸೊ ಇದು ಬಂದು ಫಸ್ಟ್ ಬಾತ್ರೂಮ್ ಆ್ಯಂಡ್ ಫಸ್ಟ್ ಬೆಡ್ರೂಮ್. ಸೊ ಸೆಕೆಂಡ್ ಒನ್ ಹೇಗಿದೆ ಅಂತ ನೋಡೋಣ. ಸೊ ಸೆಕೆಂಡ್ ಬೆಡ್ರೂಮ್ ಬಂದು ಗೆಸ್ಟ್ಗೆ ಅಂತ ಆ್ಯಕ್ಚುಲಿ ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸ್ಟೋರೇಜ್ಗೆ ಅಂತ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಫ್ಯಾನ್ಸ್ ಎಲ್ಲ ಇದೆ ಆ್ಯಂಡ್ ಕಾಟ್ ಕೂಡ ರೆಡಿ ಇದೆ ಆ್ಯಂಡ್ ಇಲ್ಲೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಥರ್ಡ್ ಬೆಡ್ರೂಮ್ನ ನೋಡೋಣ. ಸೊ ಎಂಟರ್ ಆಗ್ತದಾಗೆ ನೋಡ್ಬೋದು ಇವೆಲ್ಲಾನು ಟೈಲ್ಸ್ ಅಲ್ಲಿ ಮಾಡಿರೋದು ಗಮನಿಸ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಥರ್ಡ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿ ಇಲ್ಲಿ ಏನ್ ಕಾಣಿಸ್ತದೆ ನಿಮ್ಗೆ ಕಾಟ್ ಇಂದ ಹಿಡಿದು ಎಲ್ಲಾನು ಕೊಟ್ಟಿ ಹೋಗ್ತಾ ಇದ್ದಾರೆ. ಸೊ ನೋಡ್ಬೋದು ಸ್ಟೋರೇಜ್ಗೆ ಅಂತ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ, ತುಂಬಾ ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕು ಇದೆ ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಇರೋದ್ರಿಂದ ಈ ರೂಮು ಆಕ್ಚುಲಿ ಬಾಲ್ಕನಿ ತುಂಬಾ ಪ್ರಶಾಂತವಾಗಿ ಅನಿಸ್ತಾ ಇದೆ, ತುಂಬಾ ಗಾಳಿ ಬೆಳಕಿದೆ. ಈ ಸ್ಟೋರೇಜ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಯುಟಿಲಿಟಿ ರೂಮ್ಗೂ ಕೂಡ ಕನೆಕ್ಟ್ ಆಗಿದೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ನೀವು ನೋಡ್ಬೋದು ಸೀಲಿಂಗ್ ಆಗಲಿ, ಫ್ಯಾನ್ ಆಗಲಿ, ಸ್ಟೋರೇಜ್ ಎವ್ರಿಥಿಂಗ್ ಆ್ಯಂಡ್ ಇಲ್ಲಿ ಕೂಡ ಒಂದು ವಾಶ್ರೂಮ್ ಅಟ್ಯಾಚ್ಡ್ ಇದೆ. ಸೊ ಇಲ್ಲಿ ಹೋಗ್ತಿದ್ದಂಗೆ ನಮಗೆ ಫ್ರಿಡ್ಜ್ ಇದೆ. ಸೊ ಫ್ರಿಡ್ಜು, ವಾಷಿಂಗ್ ಮಿಷಿನ್ ನಾನು ಹೇಳ್ದಂಗೆ TV ಬಿಟ್ಟು ಎಲ್ಲ ಕೂಡ ಇಲ್ಲಿ ನಿಮಗೆ ಫ್ಲ್ಯಾಟಲ್ಲಿ ಸಿಗ್ತಿದೆ. ಸೊ ಯುಟಿಲಿಟಿಗೆ ಹೋಗೋಣ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಸ್ಟೋರೇಜ್ ಸ್ಪೇಸ್ ಅಂತ. ವಾಷಿಂಗ್ ಮಿಷಿನ್ ಯೂನಿಟ್ ಇದೆ ಮತ್ತೆ ವಾಶ್ ಬೇಸಿನ್ ಯೂನಿಟ್ ಇದೆ. ಸೊ ಇಲ್ಲಿ ಬಟ್ಟೆ ಒಣಗಾಕೊಳ್ಳೋಕೆ ಅಂತ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಯುಟಿಲಿಟಿ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಕಿಚನ್ ಕೂಡ. ಸೊ ಕಿಚನ್ ಕಂಪ್ಲೀಟ್ ಆಗಿ ನೋಡ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇದೆ ಆ್ಯಂಡ್ ಇಲ್ಲಿ ಡೈನಿಂಗ್ ಸ್ಪೇಸ್ ಆಗಲಿ ಹೈಲ್ಯಾಂಡ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನೀವೇ ನೋಡ್ತಿದ್ದೀರಾ ಎವ್ರಿಥಿಂಗ್ ಇಸ್ ರೆಡಿ, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೋಬೋದು.
ಆ್ಯಂಡ್ ಇಲ್ಲಿ ಕೂಡ ನಿಮಗೆ ವಾಟರ್ ಪ್ಯೂರಿಫೈಯರ್ ಇಂದ ಹಿಡಿದು ಎಲ್ಲಾನು ಕೊಡ್ತಾ ಇದ್ದಾರೆ. ಸೊ ಹಿಂಗೆ ಹೋಗ್ತಿದ್ದಂಗೆ ನಿಮಗೆ ಪೂಜಾ ರೂಮ್ ಕೂಡ ಕಾಣಿಸುತ್ತೆ ಇಲ್ಲಿ. ಸೊ ಪೂಜೆಗೆ ಕೂಡ ನಿಮ್ಗೆ ಎವ್ರಿಥಿಂಗ್ ಇಲ್ಲಿ ಬಿಟ್ಟು ಹೋಗ್ತಿದ್ದಾರೆ. ಸೊ ಈ ಫ್ಲಾಟ್ನ ಲೊಕೇಶನ್ ಗೊತ್ತಾಗಬೇಕು ಅಂದರೆ ಇದರ ಹೆಸರು ನಂದಿ ಫಾರೆಸ್ಟ್ ವ್ಯೂ ಅಂತ ಅಪಾರ್ಟ್ಮೆಂಟ್ ಹೆಸರು. ಲಿಂಕ್ ರೋಡ್ ಮತ್ತು ಚಂದ್ಸಂದ್ರ RR ನಗರ್ ಹತ್ರ ಇರೋದು. ನಿಯರ್ ಬೈ ಕನೆಕ್ಟಿವಿಟಿ ಅಂದರೆ ಮಂತ್ರಿ ಅಲ್ಪೈನ್ ಮತ್ತು RNS ಕಾಲೇಜ್ ಮತ್ತು ಸ್ಪರ್ಶ್ ಹಾಸ್ಪಿಟಲ್ ಕೂಡ ಇದೆ. ಆ್ಯಂಡ್ ನಿಮಗೆ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅಂದರೆ RR ನಗರ್ ಮತ್ತು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಆ್ಯಂಡ್ ನಿಮಗೆ ಡೀಟೇಲ್ಸ್ ಬೇಕಂದರೆ ಫ್ಲಾಟ್ ಬಗ್ಗೆ ಮತ್ತು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಮೇಲ್ಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೆನಪಿರಲಿ, ನೋ ಬ್ರೋಕರೇಜ್ ಮತ್ತು ನೋ ಕಮಿಷನ್. ಥ್ಯಾಂಕ್ ಯು.